ಅದಕ್ಕೋಸ್ಕರ ದಿನ ದಿನ ಧ್ಯಾನ ಮಾಡಿ ಆತ್ಮನ ನಾವು ಯಾವಾಗ್ಲೂ ನಾವು ಆತ್ಮನ ನೆನೆಸ್ಕೋಬೇಕು. ನಮ್ಮ ಒಳಗಡೆ ನಾವೇ ದೇವರು, ಎಲ್ಲಿ ದೇವರಿಲ್ಲ, ನಾವೇ ದೇವರು. ನಮ್ಮ ಒಳಗಡೆ ಆತ್ಮ ಇದ್ದಾನೆ. ಅದನ್ನು ನಾವು ಯಾವಾಗ್ಲೂ ನಾವು ಅದನ್ನೇ ನೆನೆಸ್ಕೊಂಡು ಧ್ಯಾನ ಮಾಡಬೇಕು. ಯಾರ ಬಗ್ಗೆ ಏನು ಮಾತಾಡಬಾರ್ದು. ನಮ್ಮ ಕೈಲಾದಷ್ಟು ಯಾರಿಗೇ ಆಗಲಿ ನಾವು ಒಂದು ಒಳ್ಳೇದು ಮಾಡಬೇಕು, ಹೇಳ್ಬೇಕು ಅವರಿಗೆ. ನೋಡ್ರಿ, ಹಿಂಗೆ ಯಾರಾದ್ರೂ ನನಗೆ ಹಿಂಗೆ ಕಷ್ಟ ಆಯ್ತಂದರೆ ಧ್ಯಾನ ಮಾಡಿರಿ, ಚೆನ್ನಾಗಾಗುತ್ತೆ. ಅದು ಧ್ಯಾನ ಮಾಡಿದರೆ ಮನಸ್ಸಿಗೆ ಖುಷಿ ಅನಿಸುತ್ತೆ, ಉಲ್ಲಾಸ ಅನಿಸುತ್ತೆ, ಆಮೇಲೆ ಎನರ್ಜಿ ಬರುತ್ತೆ. ಹೋಗಿ ನೀವು 70 ವರ್ಷ ಇದ್ದೀರಾ, ನೀವು ಧ್ಯಾನ ಮಾಡಿ 1 ಗಂಟೆ ಧ್ಯಾನ ಮಾಡಿ ನಿಂತ್ಕೊಳ್ರಿ. ನೀವು 18 ವರ್ಷದ ಹುಡುಗರ ಥರ ನೀವು ಆ್ಯಕ್ಟಿವ್ ಆಗಿಬಿಡ್ತೀರ. ಹೋಗಿ ನಾನು ಏನು ಕೆಲಸ ಮಾಡಲಿ, ಅದು ಮಾಡಲಿ, ಇದು ಮಾಡಲಿ ಅಂತ ಅನಿಸುತ್ತೆ. ಆಮೇಲೆ ಮನೆಯಲ್ಲಿ ನೀವು ಸಾಧ್ಯ ಆದಷ್ಟು ನಿಮಗೂ ಕೈ ಕಾಲು ಎಲ್ಲ ಕೊಟ್ಟಿದ್ದಾನೆ ದೇವರು. ಆದ್ರೂ ಮನೆಗೆ ಮೊಮ್ಮಕ್ಕಳಿಗಾಗಲಿ ಅದು ಇದು ತಂದುಕೊಡ್ರಿ, ಏನು ಕೇಳ್ಕೊಬಿಡ್ರಿ. ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ರಿ, ಕೈಲಾದಷ್ಟು ಮಾಡ್ಕೊಳ್ರಿ. ಕೈಲಾಗಲಿಲ್ಲ ಅಂದರೆ ಅವ್ರನ್ನ ಕೇಳ್ರಿ, ಪರವಾಗಿಲ್ಲ. ಅದನ್ನು ನಾವು ಒಬ್ರಿಗೆ ಭಾರ ಆಗಿರಬಾರ್ದು. ನಮ್ಮದು ನಾವು ನೋಡ್ಕೋಬೇಕು, ನಾವು ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಲ್ವಾ. ಮಕ್ಕಳು ಸೊಸೆರು ಅಂದ್ರು ಅಂತ ಅವ್ರು ಇವಾಗ ನಿಮ್ಮಷ್ಟು ತಾಳ್ಮೆ ಅವ್ರಿಗಿಲ್ಲ. ಆದ್ರೆ ಅವ್ರು ಅಂದ್ರು ಅಂತ ನೀವು ಖಂಡಿತವಾಗಿ ಬೇಜಾರಾಗಬೇಡ್ರಿ. ಯಾರೇ ಆಗಲಿ ಯಾವಾಗ್ಲೂ ನೀವು ಖುಷಿಯಾಗಿ ನಕ್ಕಂತ ಇರ್ತೀರಲ್ಲ, ಅದೇ ನನಗೆ ಆ ಥರ ನಕ್ಕಂತ ಖುಷಿಯಾಗಿದ್ರೆ ನನಗೆ ಅದೇ ಖುಷಿ ಅನಿಸುತ್ತೆ. ನಿಮ್ಮನ್ನೆಲ್ಲ ನೋಡಿ ನಮ್ಮ ತಂದೆ ನೋಡ್ದಂಗೆ ಆಗುತ್ತೆ.